ಹೇಳು ಮತ್ತೆ, ಏನ್ ನಿನ್ನ ಹೆಸರು? ನನ್ನ ಹೆಸರು ಮಾಯಾ. ನನಗೆ ಗೊತ್ತಿತ್ತು ಇನ್ನೆಲ್ಲ ಮಾಯಕನ ಆತ್ಮ ಇರೋದು ಅಂತ. ನಿನ್ನ ಸುಮ್ಮನೆ ಸಮಾಧಾನ ಮಾಡ್ಕೋಬೇಡಿ. ನೀನೀಗ ಆಡ್ತಾ ಇದ್ರೆ ಕಾವಿನ ದೇಹದಲ್ಲಿರೋ ಮಾಯಿನಾತ್ಮ ಹೊರಟೋಗುತ್ತೆ. ಇಲ್ಲ, ನಾನ್ ಸಮಾಧಾನವಾಗಿರಲ್ಲ. ನನ್ ಮಗುನೇ ಸಾಯ್ತೇನೆ. ಸಮಾಧಾನ ಅವಳೇನ್ ಹೇಳ್ತಾಳೆ ಅಂತ ಕೇಳೋಣ. ಈ ಭೂಮಿ ಮೇಲೆ ಮಾಯಿನಾತ್ಮಕ್ಕೆ ಇವತ್ತು ಕೊನೆ ದಿನ. ಹೇಳು, ಆ ಮಗು ಪ್ರಾಣ ಯಾಕೆ ಬೇಕು ನಿನ್ಗೆ? ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ ಮುತ್ತು ಮಾವನ ಅವಳು ಮದ್ವೆ ಆಗಿ ಸಂತೋಷವಾಗಿದ್ದಾಳೆ. ಅದಕ್ಕೆ ನಾನ್ ಸತ್ತು ಆತ್ಮವಾಗಿ ಬಂದಿದ್ದೀನಿ. ಅವಳು ಬಾಳ್ತಿರೋದು ನಾನ್ ಕೊಟ್ಟೆ ಭಿಕ್ಷೆಯಿಂದ. ಆ ಭಿಕ್ಷೆನ ನಾನ್ ವಾಪಸ್ ತಗೊಳಕ್ ಬಂದಿದ್ದೀನಿ. ನನಗ್ ಪ್ರಾಣ ಬೇಕು, ನನಗ್ ಪ್ರಾಣ ಬೇಕು. ಆ ಮಗು ಪ್ರಾಣ ಬೇಕು, ನನ್ನ ಮಗು ಪ್ರಾಣ ಬೇಕು. ಪ್ರಾಣ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಆ ಶಕ್ತಿ ಇರೋದು ಆ ದೇವರೊಬ್ಬನಿಗೆ. ನೀನೀಗ ಹಠ ಮಾಡಿದ್ರೆ ಸಾಕಷ್ಟು ಜನ್ಮಗಳ ಕಾಲ ನರಳಿ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅನ್ಭವಿಸ್ತೀನಿ. ಇವತ್ತು ಅಮಾವಾಸ್ಯೆ ಕರೆಕ್ಟ್ ಆಗಿ 12 ಗಂಟೆಗಳಿಗೆ ಆ ಮಗು ಬಲಿ ತಗೊಂಡು ನಾನು ಹೊಟ್ಟೋಗ್ತೀನಿ. ಅಂದ್ರೆ ಇವತ್ತು 12 ಗಂಟೆ ರಾತ್ರಿ ಒಳಗೆ ಆ ಬೆಳ್ಳಿ ಮಗನು ಉಳಿಯೋದಿಲ್ಲ. ಅದು ನಡೆಯೋದಿಲ್ಲ. ಯಾಕೆ ಅಂದ್ರೆ ಇವತ್ತು ನಿನ್ನ ಆತ್ಮನ ಬಂಧಿಸಿ ಮುಕ್ತಿ ಕೊಡಿಸ್ತೀನಿ. ನಿನ್ನ ಆಸೆ ನಡೆಯೋದಿಲ್ಲ. ಯಾರಾಸೆ ನಡೆಯುತ್ತೆ ಯಾರಾಸೆ ನಡೆಯಲ್ಲ ಅಂತ ಇವಾಗ ನೋಡೋಣ. ನನ್ನಲ್ಲಿರೋ ಅಷ್ಟಶಕ್ತಿ ಮಂತ್ರಗಳನ್ನು ಉಪಯೋಗಿಸಿ ನಿನ್ನನ್ನ ಇಲ್ಲಿಂದ ಓಡಿಸ್ತೀನಿ. ಷಣ್ಮುಗ, ಬೇಡ 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 ಬೇಡ. ಓಂ ರಾಂ ಭೀಂ ಫಟ್ ಸ್ವಾಹಾ. ನೀವ್ಯಾರು? ಶರ್ಮಿಳಕ್ಕ, ನಾನೇ ಕಲ್ಲಿದ್ದೀನಿ. ನನ್ನ ಆಸ್ತಿ ಯಾಕೆ ಈ ತರ ಆಗಿದೆ? ನಿನಗೇನು ಆಗಿಲ್ಲ ಕಾವ್ಯ, ನಿನ್ಗೇನು ಆಗಿಲ್ಲ. ನೀನ್ ಒಳಗ್ ನಡಿ, ಬಾ ರೆಸ್ಟ್ ಮಾಡು, ಬಾ. ಮಂತ್ರವಾದಿಗಳೇ, ಈಗ ನಾನು ನಿಮ್ಮ ಮಾತನ್ನ ಸಂಪೂರ್ಣವಾಗಿ ನಂಬ್ತೀರಿ. ನನ್ ಮಗುನ ಉಳಿಸೋ ಜವಾಬ್ದಾರಿ ನಿಮ್ದು. ಇನ್ಮೇಲೆ ನೀವ್ ಹೇಗೆ ಹೇಳ್ತೀರೋ ಹಾಗೆ ನಡ್ಕೊಳ್ತೀನಿ. ಜವಾಬ್ದಾರಿನ ಒಪ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮಗುನ ಕಾಪಾಡೋ ಜವಾಬ್ದಾರಿ ನಂದು. ಅದಕ್ಕೆ ಈಗ ಹೇಗೆ ಅನ್ನಿಸ್ತಿದೆ? ಮನ್ಸಲ್ಲಿರೋ ಭಯ ಕಮ್ಮಿ ಆಯ್ತಾ? ಇಲ್ಲ ಈಗ್ಲೂ ಮಾಯ ಏನಾದ್ರು ಮಾಡ್ತಾರೆ ಅಂತ ಹೆದರ್ಕೊಂಡಿದ್ದೀರಾ? ಇಲ್ಲ ಐಶು, ಸ್ವಲ್ಪ ಆಯಸ್ಸು ಕಮ್ಮಿ ಆಗಿದೆ ಅನ್ನಿಸ್ತಿದೆ. ಮನ್ಸಿಗಾಗಿರೋ ಆಯಾಸನ? ಹೌದು ಐಶು, ಇಷ್ಟು ದಿನ ನಾನು ಬರೀ ಹೆದರ್ಕೊಂಡೇ ಇರ್ತಿದ್ದೆ. ಯಾವ ಕಡೆಯಿಂದ ಯಾವ ಬಾಣನೋ ಚಾಕುನೋ ಬಂದು ನನ್ ಮಗುಗೇನಾದ್ರೂ ತೊಂದರೆ ಮಾಡ್ಬಿಡತ್ತೋ ಅಂತ ಹೆದರ್ಕೋತಿದ್ದೆ. ಆದ್ರೆ ಈಗ ಅದೆಲ್ಲ ಕೊನೆ ಆಗೋ ಸಮಯ ಬಂದಿದೆ. ಇನ್ ಯಾವ ಕೆಟ್ಟ ದೃಷ್ಟಿನೂ ನನ್ ಮಗು ಮೇಲೆ ಬೀಳಲ್ಲ ಐಶು. ಮೊದ್ಲಿನಾಗೆ ನನಗೆ ಎಲ್ ಬೇಕು ಅಲ್ಲಿಗೆ ನಾನು ಹೋಗ್ಬೋದು. ಅಯ್ಯೋ, ಇಂಥ ಜಾಗಕ್ಕೆ ಹೋದ್ರೆ ಮಾಯಕ ಬರ್ತಾರೆ, ನನಗೇನಾದ್ರೂ ತೊಂದರೆ ಕೊಡ್ತಾರೆ ಅಂತ ಯೋಚನೆ ಮಾಡೋ ಅಷ್ಟಿಲ್ಲ. ಎಲ್ಲ ಇವತ್ತಿಗೆ ಮುಗಿಯತ್ತೆ.
ಇವತ್ತೇ ಮಾಯಿಗೆ ಮುಕ್ತಿ ಸಿಗುತ್ತೆ ಅಂತ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬಂದಿದ್ಯಾ ಅದಕ್ಕೆ? ಹೂ ಯಶು, ಹಾವು ಏಣಿ ಆಟದಲ್ಲಿ ಕೆಳಗೆ ಇಳಿದ್ಬಿಟ್ಟಿದ್ದೇನೆ. ಇನ್ನೂ ಕೆಳಗೆ ಇಳಿಯೋದಕ್ಕಾಗಲ್ಲ. ಇನ್ಮೇಲಿಂದ ಏನಿದ್ರು ಒಂದೊಂದೇ ಮೆಟ್ಲು ಹತ್ತಿ ಮೇಲಕ್ಕೆ ಹೋಗ್ಬೇಕು. ನಮ್ ಗುರಿನ ಸಾಧಿಸೋ ದಾರಿಲಿ ಹೋಗ್ಬೇಕು. ಗುರಿನ ಸಾಧಿಸ್ಬೇಕಾದ್ರೆ ಎಷ್ಟೊಂದು ಅಡೆತಡೆಗಳು ಬರುತ್ತೆ. ಆದ್ರೆ ಅದನ್ನೆಲ್ಲ ದಾಟಿ ನಾವು ಮುಂದೆ ಹೋಗ್ಲೇಬೇಕು. ಮನ್ಸಲ್ಲಿ ಭಕ್ತಿ ಇಟ್ಕೋಬೇಕು, ಪ್ರಾರ್ಥನೆ ಸಲ್ಲಿಸ್ತಾ ಇರ್ಬೇಕು. ಫಲ ಕೊಡೋದು ಆ ದೇವ್ರಿಗೆ ಬಿಟ್ಟಿದ್ದು. ಏನೇ ನೀನು ಕಾವ್ಯ, ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ. ಏನಕ್ಕ ದಡ್ಡಿ ಪೆದ್ದಿ ಅಂತ ಅನ್ಕೊಂಡಿದ್ರಾ? ಅದೇನೋ ನಿಜಾನೇ ಬಿಡು. ಆದ್ರೂ ಇವತ್ ನಿನ್ ಆಕ್ಟಿಂಗ್ಗೆ ನನ್ ಫುಲ್ ಫಿದಾಗ್ಬಿಟ್ಟೆ. ಒಂದು ಕ್ಷಣ ಮಂತ್ರವಾದಿನೇ ದಂಗಾಗ್ಬಿಟ್ರು. ನಿನ್ ಮೈ ಮೇಲೆ ನಿಜವಾಗ್ಲೂ ದೆವ್ವ ಬಂದಿದೆ ಅನ್ಕೊಂಡ್ರು. ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ನೀನ್ ನಾಟಕ ಆಡ್ತಿದ್ಯಾ ಅಂತ. ಅಲ್ಲ ಅಕ್ಕ, ಮುಂಚೆ ಆದ್ರೆ ನಂಗ್ ಆಸ್ತಿ ಬೇಕು, ದುಡ್ಡು ಬೇಕು, ಉಳ್ದವ್ರು ಎಲ್ಲಾದ್ರೂ ಹೋಗ್ಲಿ ಅಂತ ಅಂತಿದ್ರಿ. ಆದ್ರೆ ಈಗ ಈ ತರ ಹೊಗಳ್ತಿದ್ದೀರಲ್ಲ, ಏನ್ ಕತೆ? ನಾನ್ ಮಾಡ್ತಿರೋ ಕೆಲ್ಸದಿಂದ ನಿಮ್ಗೆ ಯಾವ್ದು ಸಹಾಯ ಆಗಲ್ಲ ಅನ್ನೋದು ನಿಮಗ್ ಗೊತ್ತಿದೆ ತಾನೆ? ನಾನ್ ಆಸೆ ಪಟ್ಟಿದ್ದು ನನಗ್ ಸಿಗೋ ಆಸ್ತಿಗಿಂತ ಜಾಸ್ತಿ ಆಸ್ತಿ ಸಿಗ್ಲಿ ಅಂತ. ನಾನ್ ಬೇಕು ಅಂದ್ರು ಬೇಡ ಅಂದ್ರು ನನ್ ಪಾಲಿಗೆ ಬರೋದು ಬಂದೇ ಬರುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಈಗ ನಾನ್ ಬೆಳ್ಳಿಗೆ ಗುಣ ಮಾಡೋಕೆ ಸಹಾಯ ಮಾಡೋದ್ರಿಂದ ನಿಮ್ ಎಲ್ಲಾ ಪ್ಲಾನ್ ಫ್ಲಾಪ್ ಆಗುತ್ತಲ್ಲ ಅಕ್ಕ? ಆಗ್ಲಿ ಬಿಡು. ಈ ವಿಚಾರದಲ್ಲಿ ನನ್ನ ಅಮ್ಮನಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಈಗ ನಾನು ಸ್ವಲ್ಪ ಒಳ್ಳೆಯವಳ ತರ ನಡ್ಸಿ ಆಮೇಲೆ ಮತ್ತೆ ನನ್ನ ಟ್ರ್ಯಾಕ್ ವಾಪಸ್ ಬರ್ತೀನಿ. ಅಂದ್ರೆ ಈಗ್ಲೂ ಮನ್ಸಲ್ಲಿ ಹಣ ಆಸ್ತಿ ಚಿಂತೆ ಇದೆ ನೀ? ಕೇಳ್ತಿಯಲ್ಲ ಕಾವ್ಯ, ಸಖತ್ ಸ್ವಾರ್ಥಿ ಅಕ್ಕ ನೀವು. ಸ್ವಾರ್ಥ ಇಲ್ಲ ಅಂದ್ರೆ ಸ್ವಾಮಿ ಜಗನ್ನಾಥನು ಏನು ಮಾಡಕ್ಕಾಗಲ್ಲ. ದುಡ್ಡಿರ್ಬೇಕಾದ್ರೆ ಅದನ್ನ ಕೂಡಿಟ್ಕೋಬೇಕು, ಇಲ್ಲ ಅಂದ್ರೆ ಮಣ್ ತಿನ್ಬೇಕಾಗತ್ತೆ. ಒಳ್ಳೆ ತಲೆ ಅಕ್ಕ ನಿಮ್ದು. ವಿಶ್ವೇಶ್ವರಯ್ಯನ್ ಬಿಟ್ರೆ ನೆಕ್ಸ್ಟ್ ನಿಮ್ ತಲೆನೆ. ಅದಕ್ಕೆ ಈ ಮಂತ್ರವಾದಿಲಿ ಏನೋ ಒಂದ್ ಶಕ್ತಿ ಇದೆ. ಅವ್ರು ಒಂದ್ಸರಿ ಮಾಡ್ತೀನಂತ ಅಂದ್ಮೇಲೆ ಅದನ್ನ ಖಂಡಿತ ಸಾಧಿಸೋದು ನನಗ್ ಅನಿಸ್ತಿದೆ. ನೀವೇನ್ ಹೇಳ್ತೀರಾ? ಎಲ್ಲ ಪರಿಶ್ರಮದ ಮೇಲೆ, ಅನುಭವದ ಮೇಲೆ ಇದೆ. ಅವ್ರಿಷ್ಟು ವರ್ಷದಲ್ಲಿ ಏನ್ ಕಲ್ತಿದ್ದಾರೆ ಅನ್ನೋದ್ರ ಮೇಲೆನೆ ನಾವು ತೀರ್ಮಾನ ತಗೋಬೇಕು. ಅದು ಅಲ್ಲದೆ ಮಾಯಕನ್ ಆತ್ಮ ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ಈ ಮಂತ್ರವಾದಿ ಮಾತನ್ನ ಕೇಳ್ತಿದ್ದಾರೆ ಅಂದ್ಮೇಲೆ ಏನೋ ವಿಶೇಷ ಇದೆ ಅಂತಾನೆ ಅರ್ಥ. ನಿಮ್ ಕಣ್ ಮುಂದೆನೆ ಮಾಯಿನ ಆತ್ಮನ ದೂರ ಮಾಡ್ತೀನಂತ ಹೇಳಿದ್ದಾರೆ. ಅವರಿಗೆ ನಂಬಿಕೆ ಇದೆ. ನನ್ನ ಹತ್ರ ಇರೋ ಕಮ್ಮಿಗಳನ್ನ ಕಿತ್ಕೊಂಡು ಕಾವ್ಯಂಗೆ 4 ಏಟ್ ಹೊಡಿಬೋದು. ಅಲ್ಲಿಗೆ ಒಂದ್ ಬದಲಾವಣೆ ಬಂದೇ ಬರುತ್ತೆ. ಯಾವಾಗ ಪೆಟ್ಗಳನ್ನ ತಡೆಯೋದಿಲ್ವೋ ಅಲ್ಲಿಗೆ ಯಾವ ಆತ್ಮನೂ ಉಳಿಯೋದಿಲ್ಲ. ಒಂದಷ್ಟು ಮಂತ್ರಗಳನ್ನ ಹೇಳ್ತಾರೆ. ಇದೆಲ್ಲ ನಡೆಯುತ್ತೆ, ನಡಿಲೇಬೇಕು. ಯಾಕೆಂದ್ರೆ ಕೆಟ್ಟದು ಜಾಸ್ತಿ ದಿನ ಉಳಿಬಾರ್ದು, ಜಾಸ್ತಿ ದಿನ ಗೆಲ್ಲೋದಕ್ಕಾಗಲ್ಲ. ಆ ದೇವ್ರು ಕೆಟ್ಟದು ತಲೆ ಎತ್ತರಕ್ಕೆ ಬಂದ್ ನಿಲ್ಲೋದಕ್ಕೆ ಸಮಯ ಕೊಡುತ್ತೆ, ಶಕ್ತಿನೂ ಕೊಡುತ್ತೆ. ಆ ದುಷ್ಟ ಶಕ್ತಿ ಇನ್ನೇ ನಮ್ಮನ್ನ ಮುಗ್ಸೇ ಬಿಡ್ತು ಅನ್ನೋಷ್ಟ್ರಲ್ಲಿ ಅದ್ರ ಶಕ್ತಿನ ಕುನ್ಸತ್ತೆ. ಒಂದೇ ಸರಿ ಆಕಾಶದ ಎತ್ತರಕ್ಕೆ ಹೋಗಿರೋ ಆ ದುಷ್ಟ ಶಕ್ತಿ ಕೊನೆಗೆ ನೆಲಕ್ಕೆ ಕಚ್ಕೊಳ್ಳುತ್ತೆ, ಸೋತೆ ಅಂತ ಶರಣಾಗತ್ತೆ. ಈಗ ಈ ಮಾಯಕನ್ ವಿಚಾರನೂ ಅಷ್ಟೇ. ಅವರು ಸೋಲ್ಲೇಬೇಕು, ಮುಕ್ತಿ ಪಡಿಲೇಬೇಕು, ಶಾಂತಿ ಕಾಪಾಡ್ಲೇಬೇಕು. ಇದು ನನ್ನ ನಿನ್ನ ನಿಯಮ ಅಲ್ಲ, ಆ ದೇವ್ರ ನಿಯಮ. ಅದನ್ನ ನಾವೆಲ್ಲರೂ ಪಾಲಿಸ್ಲೇಬೇಕು. ಒಳ್ಳೇದ್ ನಡೆಯತ್ತೆ, ಅಲ್ಲಿವರೆಗೂ ನಾನು ಕಾಯ್ತೀನಿ. ಅದಕ್ಕೆ ಮೊದ್ಲು ನೀವು ಟಿಫನ್ ತಿಂದು ಸ್ಟ್ರಾಂಗ್ ಆಗಿ ಅಲ್ಲೊಂಥರ ಇಲ್ಲೊಂಥರ ನಡ್ಕೊಳ್ತೀರಾ ನೀವು. ಯಾವ ತರ ಹೇಳ್ತಿದ್ಯಾ? ಅಂದ್ರೆ ನೀವಿಲ್ ಶಕ್ತಿ ಇಲ್ದಿರೋ ತರ ಸೋತೋಗಿದ್ದೀರಾ. ಆದ್ರೆ ಅಲ್ಲಿ ಕಾವ್ಯನ್ ಮುಂದೆ ನೀವೇ ಪೂಜೆ ಮಾಡಿ ಮುಗಿಸೋ ತರ ಇರ್ತೀರಾ. ಒಂದೊಂದ್ಸರಿ ಸ್ವಲ್ಪ ಭಯ ಆಗುತ್ತೆ. ಭಯಾನ? ನೀವ್ ಊಟ ಮಾಡಿದ್ರೆ ಈ ರೀತಿ ಆರ್ಭಟ ಮಾಡ್ತಿರಲ್ಲ. ಇನ್ ವಿಟಮಿನ್ ಫುಡ್ ಏನೋ ತಿಂದ್ರೆ ಇನ್ ಹೇಗೆಲ್ಲ ಆಡ್ಬೋದು ನೀವು? ನನಗೆ ಶಕ್ತಿ ಬೇಕು ನಿಜ. ಆ ಶಕ್ತಿ ನನ್ನಲ್ಲೇ ಇದೆ ಅನ್ಕೊಳ್ತೀನಿ. ಮುಂಚೆ ಆಗಿದ್ರೆ ನೀವ್ ಒಬ್ರೆ, ಆದ್ರೆ ಈಗ ನೀವಿಬ್ರು. ನಿಮ್ ಶಕ್ತಿ ನಿಮಗ್ ಸಾಕು. ನಿಮ್ ಮಗುಗ್ ಬೇಕಾಗಿರೋ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಆಯ್ತು, ಅದಕ್ಕೆ ನೀವೇ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ.
ಹಾಗೇನಾದ್ರು ಹೋಗ್ಬೇಕು ಅಂದ್ರೆ ನಂಗೆ ಹೇಳ್ಬಿಟ್ಟು ಹೋಗ್ಬೇಕು. ಸರಿ, ಈಗ ನೀವ್ ನಿದ್ದೆ ಮಾಡಿ. ರಾತ್ರಿ ಪೂಜೆಗೆ ನೀವ್ ಎಚ್ಚರ ಇರ್ಬೇಕು. ಸರಿ ಐಶು. ಬನ್ನಿ ಅದಕ್ಕೆ. ಈ ಒಳ್ಳೆ ತಲೆಯಲ್ಲಿ ಒಂದ್ ಒಳ್ಳೆ ಐಡಿಯಾ ಬಂದಿದೆ, ಕೇಳ್ತೀಯಾ? ಏನಕ್ಕದು? ಈಗ ಬೆಳ್ಳಿ ಗುಣ ಆಗೋದು ನಿನ್ ಕೈಯಲ್ಲಿದೆ. ಹೌದು. ಇದನ್ನೇ ನೀನು ಎನ್ಕ್ಯಾಶ್ ಮಾಡ್ಕೋಬೇಕು. ಅಂದ್ರೆ ನಾನು ಈ ನಾಟಕ ಮುಂದುವರಿಸ್ಬೇಕು ಅಂದ್ರೆ ನನಗೆ 1 ಲಕ್ಷ ಕೊಡಿ ಅಂತ ಬೇಡಿಕೆ ಇಡು. ನಾಟಕ ಅರ್ಧದಲ್ಲೇ ಬಂದ್ ನಿಂತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಮನೆ ಮೊಮ್ಮಗು ಸೊಸೆ ಪ್ರಶ್ನೆ. ಅವರು ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿನ್ ಬೇಡಿಕೆನ ಖಂಡಿತ ಈಡೇರಿಸ್ತಾರೆ. ಅದಕ್ಕೆ ಸರಿಯಾದ ಸಮಯ ನೋಡಿ ದುಡ್ಡು ಕೇಳು ಅಂತಿದ್ದೀರಾ? ಸಿಕ್ಕಿರೋ ಚಾನ್ಸ್ ಅಲ್ಲಿ ಲಕ್ಷ ಗಳಿಸ್ಬೇಕು ಕಾವ್ಯ. ಸುಮ್ನೆ ನಾನು ಹೇಳೋದ್ನ ಕೇಳಿ ಒಪ್ಕೋ. ಇದ್ರಿಂದ ನಿಮ್ಗೇನ್ ಲಾಭ? ನನ್ ಲಾಭ ಇಲ್ದೆ ಯಾವ ಕೆಲ್ಸ ಆದ್ರೂ ಮಾಡ್ತೀನಾ? ಈಗ ಈ ಐಡಿಯಾ ಬಂದಿದ್ ಯಾರಿಗೆ? ನನಗ್ ತಾನೆ. ಹೌದು. ನೀನು ಮನೇಲಿ ತಿನ್ನಕ್ ಅನ್ನ ಇಲ್ದೆ ಅಮ್ಮ ತಾಯಿ ಅಂತ ಕೂತಿದ್ದೆ. ಆಗ ನಿನ್ ಸಹಾಯಕ್ ಬಂದಿದ್ ಯಾರು? ನೀವೇ. ಸೊ ನಿನಗ್ ಸಹಾಯ ಮಾಡಿ ಈ ಮನೆ ಕರ್ಕೊಂಡ್ ಬಂದು ನಿನ್ನ ಇಷ್ಟ ಚೆನ್ನಾಗ್ ನೋಡ್ಕೊಂಡಿದೀನಿ ಅಂದ್ಮೇಲೆ ನೀನು ನನಗ್ ಸ್ವಲ್ಪ ಸಹಾಯ ಮಾಡ್ಬೇಕಲ್ವಾ? ಮಾಡ್ತೀನಿ. ನಾನ್ ಹೇಳೋದ್ನ ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಬೆಳ್ಳಿ ಸಂಪೂರ್ಣವಾಗಿ ನಂಬೋ ಹಾಗೆ ನಡ್ಕೊಂಡ್ರಿ. ಇದರಲ್ಲಿ ನಾನ್ ಪಟ್ಟ ಶ್ರಮ ಕಮ್ಮಿ. ನಾನು ಹೇಳ್ಕೊಟ್ಟಿದ್ದಕ್ಕಿಂತ ಚೆನ್ನಾಗೆ ಕಾವ್ಯ ನಟಿಸಿದ್ದಾರೆ. ಅದಕ್ಕೆ ಮಾಯ ಇರೋದನ್ನ ಬೆಳ್ಳಿ ನಂಬಿರೋದು. ಜೊತೆಗೆ ನಾನೇನು ಹೇಳಿದ್ರು ಕೇಳ್ತೀನಿ ಅನ್ನೋ ಮಾತು ಬೆಳ್ಳಿ ಬಾಯಿಂದಾನೇ ಬಂದಿದೆ. ಇಲ್ಲಿ ಬೆಳ್ಳಿ ಯೋಚನೆನ ಸಂಪೂರ್ಣವಾಗಿ ನಾವು ನಮ್ಮ ಕಂಟ್ರೋಲ್ ತಗೊಂಡಾಗಿದೆ. ಇನ್ನು ನಮ್ ಕೆಲಸ ಈಸಿ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ನಾನು ಕಲ್ತಿರೋ ವಿದ್ಯೆಗೆ ದ್ರೋಹ ಮಾಡ್ತಾ ಇದ್ದೀನಿ. ಮಂತ್ರಗಳನ್ನ ತಪ್ಪಾಗಿ ಪಠಿಸಿ ಕಾವ್ಯ ಮೇಲೆ ಯಾವುದೇ ದುಷ್ಟ ಪರಿಣಾಮ ಬೀರಬಾರದು ಹಾಗೆ ನೋಡ್ಕೊಂತೀನಿ. ಮುಂದೆ ಈ ಮಂತ್ರಗಳು ವರ್ಕ್ ಆಗ್ಲಿಲ್ಲ ಅಂದ್ರೆ? ಆಗ್ಬೋದು, ಆಗ್ದೇನೂ ಇರ್ಬೋದು. ಮತ್ತೆ ನೀವ್ಯಾಕೆ ಸುಳ್ಳಿನ ನಾಟಕಕ್ಕೆ ಒಪ್ಕೊಂಡ್ರಿ? ಬೆಳ್ಳಿನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಾನಸಿಕವಾಗಿ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಗರ್ಭಿಣಿ ಬೇರೆ. ಮಗುನ ಉಳಿಸ್ಕೋಬೇಕು, ಮನ್ಸನ್ನ ಹಿಡಿತದಲ್ಲಿ ಇಡ್ಕೋಬೇಕು. ಎರಡ ಒಂದ್ ಹೆಣ್ಣು ಮಗಳು ಇಷ್ಟೊಂದು ಕಷ್ಟ ಪಡ್ತಿರೋದು ನೋಡಿದ್ರೆ ಇಲ್ಲ ಅಂತ ನಾನು ಯಾವ ಬಾಯಿಂದ ಹೇಳಿ? ತಮ್ಮ ಹೃದಯ ಬಹಳ ವಿಶಾಲವಾದ್ದು. ನಮ್ಮ ಬೆಳ್ಳಿ ಒಳ್ಳೇದಕ್ಕೋಸ್ಕರ ತಮ್ಮ ವಿದ್ಯೆನೇ ಪಣವಾಗಿಟ್ಟಿದ್ರಿ. ನಾವು ಈ ಕಸಬನ್ನ ಮಾಡ್ತಾ ಇರೋದು ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅಂತ ತಾಯಿ. ಈಗ ಡಾಕ್ಟರ್ ಭರತ್ ಅವರು ಜನಗಳ ಸೇವೆ ಹೇಗ್ ಮಾಡ್ತಾ ಇದಾರೋ ಹಾಗೆ ನಾವು ಕಷ್ಟ ಅಂತ ಬಂದವ್ರಿಗೆ ದಾರಿ ತೋರಿಸ್ತೀವಿ. ನಾವೀಗ ಹೋಗ್ತಿರೋ ಮೆಥಡ್ ಅಲ್ಲಿ ಬೆಳ್ಳಿ ಖಂಡಿತ ಗುಣ ಆಗ್ತಾರೆ ಅಂತ ಅನಿಸ್ತಾ ಇದೆ. ರಾತ್ರಿ ನೀವು ಪೂಜೆ ಶುರು ಮಾಡೋ ಮೊದಲು ನನ್ನೊಂದಷ್ಟು ಕೆಲಸಗಳು ಬಾಕಿ ಇದೆ. ಬೆಳ್ಳಿಯವರು ಪೂರ್ತಿಯಾಗಿ ಗುಣ ಆಗೋವರೆಗೂ ನಾವೀ ಪೂಜೆ ಮುಂದುವರಿಸಲೇಬೇಕಾಗಿದೆ. ಅಕಸ್ಮಾತ್ ಏನಾದ್ರೂ ಕೊನೆಯಲ್ಲಿ ಬೆಳ್ಳಿಯವರು ಮತ್ತೆ ಮಾಯ ನೆನ್ಪು ಮಾಡ್ಕೊಂಡ್ರೆ ನಾವೆಷ್ಟು ದಿನ ಪ್ರಯತ್ನ ಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. ನೀವು ಲೇಸರ್ ಕಡೆ ಗಮನ ಕೊಡಿ, ನಾವು ಪೂಜೆ ಕಡೆ ಗಮನ ಕೊಡ್ತೀವಿ. ಇನ್ನು ಕಾವ್ಯ ಅವಳಿಗೆ ಏನ್ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ಪೂಜೆಗೆ ಬೇಕಾಗಿರೋ ವಸ್ತು ಎಲ್ಲ ತಂದಿವಿ. ಎಷ್ಟು ಗಂಟೆಗೆ ಪೂಜೆ ಶುರು ಮಾಡ್ತೀರಾ? ರಾತ್ರಿ 11:15 ಶುರು ಮಾಡ್ತೀವಿ. ನೀವೆಲ್ಲ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿರ್ಬೇಕು. ಸಮಯ ಮೀರೋದ್ರೊಳಗಡೆ ಕಾವ್ಯನ ಕರ್ಕೊಂಬನ್ನಿ. ಬಾ ಕಾವ್ಯ. ಅಕ್ಕ ಅಕ್ಕ ನಂಗೆ ಭಯ ಆಗ್ತದೆ. ಗಲಾಟೆ ಮಾಡಬಾರ್ದು. ಅಕ್ಕ ನನ್ ಬಿಟ್ಬಿಡಿ. ಕೂತ್ಕೋ. ನಿನಗೇನು ತೊಂದರೆ ಆಗಲ್ಲ. ಕೂತ್ಕೋ. ಕೂತ್ಕೋ ಕಾವ್ಯ. ಓಂ ಹ್ರೀಂ ಫಟ್ ಸ್ವಾಹ. ಓಂ ಹ್ರೀಂ ಫಟ್ ಸ್ವಾಹ. ಬೇಡ 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 ಅಂದ್ರೆ ಬಿಡೋರು ಯಾರು ನಿನ್ನ ಇಲ್ಲಿ? ಯಾಕಿಂಗ್ ನಗ್ತಾ ಇದ್ಯಾ? ನೀ ನನ್ ವಿರುದ್ಧ ಗೆಲ್ಲಕ್ಕಾಗಲ್ಲ. ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಓಂ ಹ್ರೀಂ ಫಟ್ ಸ್ವಾಹ. ಬೇಡ, ಕುಂಕುಮ ಹಾಕ್ಬೇಡ. ಇದು ಅಮ್ಮನವ್ರ ದೇವಸ್ಥಾನದ ಕುಂಕುಮ. ಈಗ ಹೇಳು, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಓಂ ಹ್ರೀಂ ಫಟ್ ಸ್ವಾಹ. ಇಲ್ಲ, ನಾನ್ ಬೆಳ್ಳಿ ಮಗುನ ನಾಶ ಮಾಡೋಕು ನಾನು ಎಲ್ಲ ಹೋಗಲ್ಲ. ಈ ತೆಂಗಿನಕಾಯಿ ನೋಡಿದ್ಯಲ್ಲ, ಇದು ತಾಯಿ ಮೀನಾಕ್ಷಿ ಸನ್ನಿಧಿಯಲ್ಲಿ ಇಟ್ಟು ಪೂಜೆ ಮಾಡಿ ತಂದಿರೋದು. ಇದ್ರ ಮುಂದೆ ಯಾವ ದುಷ್ಟಶಕ್ತಿ ಇನ್ನೂ ನಡೆಯೋದಿಲ್ಲ.
ನಿನಗೆ 30 ಸೆಕೆಂಡ್ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ಇಲ್ಲಿಂದ ಹೊರಟೋಗು. ಹೋಗಿಲ್ಲ ಅಂದ್ರೆ ಈ ಕಾಯಿನ ಇಲ್ಲೇ ಹೊಡೆದು ನಿನ್ನ ಆತ್ಮನ ಬೆಂಕಿಲಿ ಹಾಕಿ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಕಾವಿನೊಳಗೆ ನಾನಿರೋದು, ಏನು ಮಾಡಕ್ಕಾಗಲ್ಲ. ಈ ಕಾಯಿನ ಹೊಡೆದ್ರೆ ಸುತ್ತಮುತ್ತ ಇರೋ ಯಾವ ದುಷ್ಟಶಕ್ತಿನೂ ಇರೋದಿಲ್ಲ. ನೀನಾಗೆ ಹೋದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾನಾಗೆ ಕಳಿಸಿದ್ರೆ ನಿನ್ನ ಆತ್ಮ ನೊಂದು ಬೆಂದು ನರಕ ಸೇರುತ್ತೆ. ಬೇಡ ಬೇಡ, ಹೋಗ್ತೀನಿ. ನಿನ್ನ ಹೇಗ್ ನಂಬೋದು? ನೀನ್ ಹೇಳ್ದಾಗ ಮಾಡ್ತೀನಿ. ನನ್ನ ಸುಡ್ಬೇಡ ಸುಡ್ಬೇಡ. ಮಗುಗೂ ಬೆಳ್ಳಿಗೂ ತೊಂದರೆ ಕೊಡಲ್ಲ ಅಂತ ಈ ಕಾಯಿ ಮೇಲೆ ಆಣೆ ಮಾಡು. ಮಾಡು. ಸರಿ, ನಾನ್ ಬೆಳಿಗಾಗ್ಲಿ ಮಗುಗಾಗ್ಲಿ ಏನ್ ಹಾನಿ ಮಾಡಲ್ಲ. ಇನ್ಮೇಲೆ 2ರಿಂದ ದೂರ ಉಳಿತೀನಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಆಣೆ ಮಾಡು. ಆನೆ ಮಾಡದ್ನಲ್ಲ, ಇನ್ನೇನು? ತೆಂಗಿನಕಾಯಿ ಮೇಲೆ ಕೈ ಇಟ್ಟು ಆಣೆ ಮಾಡು. ಬಾ ಮುಂದೆ ಇಡು. ಯಾರಿಗೂ ಕಷ್ಟ ಕೊಡಲ್ಲ. ಯಾರಿಗೂ ಕಷ್ಟ ಕೊಡಲ್ಲ. ನನ್ನೂರಿಗೆ ನಾನು ಹೋಗ್ತೀನಿ. ಆಣೆ ಮಾಡ್ತಿದ್ದೀನಲ್ಲ, ನಾನೆಲ್ಗೂ ಹೋಗಲ್ಲ. ನಾನು ನೂರಿಗೆ ವಾಪಸ್ ಹೋಗಲ್ಲ. ಹಠ ಮಾಡೋ ಆಗಿಲ್ಲ. ಹೋಗ್ತೀನಿ ಅಂತ ಆಣೆ ಮಾಡ್ಲೇಬೇಕು. ಇಲ್ಲ ಇಲ್ಲ, ನಾನು ನೂರಿಗೆ ವಾಪಸ್ ಹೋಗಲ್ಲ.